ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳನ್ನು ಪ್ರಶ್ನೆಯ ಮೂಲಕ ನೋಡೋಣ ಬನ್ನಿ. ಮೊದಲನೆಯ ಪ್ರಶ್ನೆ, ಭಾರತ ಯಾವ ನಗರಗಳಿಗೆ ತೇವಭೂಮಿ ನಗರಗಳ ಜಾಗತಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ? ಆಪ್ಷನ್ ಎ ಪುಣೆ ಮತ್ತು ಉದಯಪುರ, ಆಪ್ಷನ್ ಬಿ ಇಂದೋರ್ ಮತ್ತು ಉದಯಪುರ, ಆಪ್ಷನ್ ಸಿ ಶಿಮ್ಲಾ ಮತ್ತು ಶ್ರೀನಗರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಂದೋರ್ ಮತ್ತು ಉದಯಪುರ. ಈ ಇಂದೋರ್ ಮತ್ತು ಉದಯಪುರಗಳು ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಮಾನ್ಯತೆ ಪಡೆದಂಥ ತೇವಭೂಮಿ ನಗರಗಳ ಜಾಗತಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಂತಹ ಭಾರತೀಯ ಮೊದಲ ನಗರಗಳಾಗಿವೆ. ಹಾಗಾಗಿ ಈ ವಿಷಯ ಸುದ್ದಿಯಲ್ಲಿ ಇದೆ. ಎರಡನೆಯದಾಗಿ, ಜಾರ್ಖಂಡ್ನ ಉದ್ವಾ ಸರೋವರ, ತಮಿಳುನಾಡಿನ ತೀರ್ಥಂಗಳ್ ಮತ್ತು ಸಕ್ಕರೆಕೊಟ್ಟೈ ಹಾಗೂ ಸಿಕ್ಕಿಂನ ಕೆಜಿಯೋಪಾರ್ಲಿ ಸರೋವರಗಳಿಗೆ ರಾಮ್ಸರ್ ತಾಣಗಳ ಮಾನ್ಯತೆ ನೀಡಲಾಗಿದೆ. ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಇದನ್ನು ಘೋಷಣೆ ಮಾಡಲಾಗಿದೆ. ರಾಮ್ಸರ್ ದಿನವನ್ನು ವಿಶ್ವ ಜೌಗು ಪ್ರದೇಶ ದಿನ ಎಂದು ಫೆಬ್ರವರಿ 2ರಂದು ಆಚರಿಸಲಾಗುತ್ತದೆ. ರಾಮ್ಸರ್ ಸಮಾವೇಶವನ್ನು ಜೌಗು ಪ್ರದೇಶಗಳ ಸಮಾವೇಶ ಎಂದು ಸಹ ಕರಿತೀವಿ. ರಾಮ್ಸರ್ ಎಂತಕ್ಕಂಥದ್ದು ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿ ಜೌಗು ಪ್ರದೇಶದ ಒಂದು ನಗರವಾಗಿದೆ. ಇರಾನ್ನ ರಾಮ್ಸರ್ನಲ್ಲಿ 1971ರಲ್ಲಿ ಅಂಗೀಕರಿಸಲ್ಪಟ್ಟ ಅಂತರ್ ಸರ್ಕಾರಿ ಒಪ್ಪಂದವಾದ ಇದು ಫೆಬ್ರವರಿ 2, 1975ರಲ್ಲಿ ಜಾರಿಗೆ ಬರುತ್ತೆ. ನಮ್ಮ ಭಾರತದಲ್ಲಿ 1982ರಲ್ಲಿ ಜಾರಿಗೆ ಬಂದಿದೆ. ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಜೌಗು ಪ್ರದೇಶಗಳನ್ನು ರಾಮ್ಸರ್ ತಾಣಗಳು ಎಂದು ಘೋಷಿಸಲಾಗುತ್ತೆ. ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಮಾಂಟ್ರಿಕ್ಸ್ ದಾಖಲೆಯನ್ನು ನೋಡ್ತೇವೆ. ಮಾಂಟ್ರಿಕ್ಸ್ ದಾಖಲೆಗಳಲ್ಲಿ ಯಾವ ಥರದ್ದು ಬರ್ತವೆ ಅಂತಂದರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ್ಯತೆಯ ಸಂರಕ್ಷಣೆಯ ಗಮನ ಅಗತ್ಯವಿರುವ ರಾಮ್ಸರ್ ತಾಣಗಳನ್ನು ಈ ದಾಖಲೆಯಲ್ಲಿ ಸೇರಿಸಲಾಗುತ್ತೆ. ಇದನ್ನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂಥ ಮಾಂಟ್ರಿಯೆಕ್ಸ್ನಲ್ಲಿ 1990ರಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಹಾಗಾಗಿ ಇದಕ್ಕೆ ಮಾಂಟ್ರಿಯೆಕ್ಸ್ ದಾಖಲೆ ಅಂತ ಹೆಸರು ಬರುತ್ತೆ. ಮಾಂಟ್ರಿಯೆಕ್ಸ್ ದಾಖಲೆಯಲ್ಲಿನ ಭಾರತದ ರಾಮ್ಸರ್ ತಾಣಗಳು ಯಾವ್ಯಾವಿದಾವೆ ಅಂತಂದರೆ, ರಾಜಸ್ಥಾನದ ಕಿಯೋಲಾಡಿಯೋ ಮತ್ತು ಮಣಿಪುರದ ಲೋಕ್ಟಾಕ್ ಸರೋವರವನ್ನು ಕಾಣ್ತೇವೆ. ಈ ವಿಶ್ವ ಜೌಗು ಪ್ರದೇಶ ದಿನದ 2024ರ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂತಂದರೆ, ಜೌಗು ಪ್ರದೇಶಗಳು ಮತ್ತು ಮಾನವ ಯೋಗಕ್ಷೇಮ. ಅಂತಕ್ಕಂಥದ್ದು 2024ರ ಧ್ಯೇಯವಾಕ್ಯವಾಗಿತ್ತು. 2025ರ ಧ್ಯೇಯವಾಕ್ಯ ನಮ್ಮಯ ಸಾಮಾನ್ಯ ಭವಿಷ್ಯಕ್ಕಾಗಿ ಜೌಗು ಪ್ರದೇಶಗಳನ್ನು ಸಂರಕ್ಷಿಸುವುದು ಅಂತಕ್ಕಂಥದ್ದು 2025ರ ಧ್ಯೇಯವಾಕ್ಯವಾಗಿದೆ. ನಮ್ಮ ಭಾರತದಲ್ಲಿ ಒಟ್ಟು 89 ರಾಮ್ಸರ್ ತಾಣಗಳನ್ನು ಹೊಂದಿದ್ದೇವೆ. ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದು ಅಂದರೆ ವೆಸ್ಟ್ ಬೆಂಗಾಲ್ನ ಸುಂದರ್ಬನ್ಸ್ ಆಗಿದೆ. ಇಲ್ಲಿ ಕಾಣ್ಬೋದು ನೀವು ಈ ನಕ್ಷೆಯ ಮುಖಾಂತರ 89 ರಾಮ್ಸರ್ ತಾಣಗಳನ್ನು ನೋಡ್ಬೋದು. ಇದರಲ್ಲಿ ಅತಿ ದೊಡ್ಡದಾದಂಥ
ರಾಮ್ಸರ್ ತಾಣ ಯಾವುದು ಅಂದರೆ ಸುಂದರ್ಬನ್ಸ್, ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಆಗಿದೆ. ವಿಶ್ವದ ಅತಿ ದೊಡ್ಡ ರಾಮ್ಸರ್ ತಾಣ ಯಾವುದು ಅಂದರೆ ದಕ್ಷಿಣ ಅಮೇರಿಕದ ಪಂತನಾಲ್ ಆಗಿದೆ. ಪಂತನಾಲ್ ಅಂತಕ್ಕಂಥದ್ದು ವಿಶ್ವದ ಅತಿ ದೊಡ್ಡ ರಾಮ್ಸರ್ ತಾಣ ಆಗಿದೆ. ಭಾರತದ ಪ್ರಥಮ ರಾಮ್ಸರ್ ತಾಣಗಳು ಯಾವ್ಯಾವು ಅಂದರೆ ಚಿಲಿಕ ಸರೋವರ ಆಗಿರ್ತಕ್ಕಂಥದ್ದು, ಮತ್ತು ಒರಿಸ್ಸಾದ ಚಿಲಿಕ, ರಾಜಸ್ಥಾನದ ಕಿಯೋಲಾಡಿಯೋ. ಭಾರತದ ಅತಿ ಚಿಕ್ಕ ರಾಮ್ಸರ್ ತಾಣಗಳು ಯಾವ್ಯಾವು ಅಂದರೆ ಹಿಮಾಚಲ ಪ್ರದೇಶದ ರೇಣುಕಾ ಜೌಗು ಪ್ರದೇಶವಾಗಿದೆ. ರೇಣುಕಾ ಜೌಗು ಪ್ರದೇಶ ಇದು ಭಾರತದ ಅತಿ ಚಿಕ್ಕ ರಾಮ್ಸರ್ ತಾಣ ಆಗಿದೆ. ನಮ್ಮ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ತಮಿಳುನಾಡು ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದೆ. ಎಷ್ಟು ಅಂದರೆ 18 ರಾಮ್ಸರ್ ತಾಣಗಳನ್ನು ಹೊಂದಿದೆ. ಅದರ ನಂತರದ ಸ್ಥಾನದಲ್ಲಿ ನೋಡಬೇಕಾದ್ರೆ ಉತ್ತರ ಪ್ರದೇಶ 10 ರಾಮ್ಸರ್ ತಾಣಗಳನ್ನು ಹೊಂದಿದೆ. ವಿಶ್ವದಲ್ಲಿ ನೋಡಬೇಕಾದ್ರೆ ಬ್ರಿಟನ್ 175 ತಾಣಗಳನ್ನು, ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥದ್ದು ಬ್ರಿಟನ್. ಅದರ ನಂತರ ಮೆಕ್ಸಿಕೋ 142 ತಾಣಗಳನ್ನು ಹೊಂದಿದೆ. ಇಂದೋರ್ ಮತ್ತು ಉದಯಪುರಗಳಿಗೆ ಯಾಕೆ ರಾಮ್ಸರ್ ಜೌಗು ಪ್ರದೇಶದ ಮಾನ್ಯತೆ ಪಡೆದಿದೆ ಅಂದರೆ ಇಂದೋರ್ನ ಸಿರ್ಪುರ್ ಸರೋವರ ಒಂದು ರಾಮ್ಸರ್ ತಾಣವಾಗಿದೆ. ಇಲ್ಲಿ ಜಲಚರ ಪಕ್ಷಿಗಳ ಸಂದಣಿ ಪ್ರಮುಖವಾಗಿ ಕಂಡುಬರುತ್ತೆ ಮತ್ತು ಇದನ್ನು ಪಕ್ಷಿಧಾಮವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಆದ್ದರಿಂದ ಈ ಇಂದೋರ್ ಕಂಡುಬರುತ್ತೆ. ಆಮೇಲೆ ಉದಯಪುರ ಪಿಂಚೋಲ ಮತ್ತು ಫತೇಸಾಗರ್, ರಂಗಸಾಗರ್, ಸ್ವರೂಪ್ ಸಾಗರ್ ಮತ್ತು ದೂದ್ ತಲೈ ಎಂಬ 5 ಪ್ರಮುಖ ತೇವಭೂಮಿಗಳಿಂದ ಆವೃತವಾದಂಥ ನಗರವಾಗಿದೆ. ಆದ್ದರಿಂದ ಇದಕ್ಕೆ ನಾವು ತೇವಭೂಮಿ ನಗರಗಳ ಜಾಗತಿಕ ಪಟ್ಟಿಯಲ್ಲಿ ಸೇರಿಸಿರುವುದನ್ನು ಕಾಣ್ತೇವೆ. ನಮ್ಮ ಕರ್ನಾಟಕದಲ್ಲಿ ನೋಡಬೇಕಾದ್ರೆ ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳನ್ನು ಕಾಣ್ತೇವೆ. ಮೊದಲನೆಯದಾಗಿ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಎರಡನೆಯದಾಗಿ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮೂರನೆಯದಾಗಿ ಮಾಗಡಿಕೆರೆ ಗದಗ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಕಂಡುಬರುತ್ತೆ. ನಾಲ್ಕನೆಯದಾಗಿ ಅಘನಾಶಿನಿ ನದಿ ಮುಖಜ ಭೂಮಿ, ಈ ಪ್ರದೇಶವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನಾವು ರಂಗನತಿಟ್ಟು ಪಕ್ಷಿಧಾಮವನ್ನು ಮಂಡ್ಯ ಜಿಲ್ಲೆಯಲ್ಲಿ ಕಾಣ್ತೇವೆ. ಇದಕ್ಕೆ 2022ರಲ್ಲಿ ರಾಮ್ಸರ್ ತಾಣ ಎಂದು ಘೋಷಣೆ ಮಾಡಲಾಗಿದೆ. ಅಂಕಸಮುದ್ರ ಸಂರಕ್ಷಣಾ ಮೀಸಲು ಪ್ರದೇಶ, ಮಾಗಡಿಕೆರೆ ಮತ್ತು ಅಘನಾಶಿನಿ ನದಿ ಮುಖಜ ಭೂಮಿಯನ್ನು 2023ರ ರಾಮ್ಸರ್ ತಾಣಗಳ ಪಟ್ಟಿಯಲ್ಲಿ ನೋಡ್ತೇವೆ. ಇಷ್ಟು ರಾಮ್ಸರ್ ಸಮಾವೇಶದ ಕುರಿತಾದಂತಹ ಮಾಹಿತಿಯಾಗಿದೆ. ಇದು ಕೆಲವು ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಯಾಗಿದೆ. ತುಂಬ ಪರೀಕ್ಷೆಗಳಿಗೆ ಬರ್ತಕ್ಕಂಥ ಮಾಹಿತಿ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಎಲ್ಲ ಎಕ್ಸಾಮ್ನಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇದೆ ರಾಮ್ಸರ್ ತಾಣಗಳ ಕುರಿತಾಗಿ.
ಆದಷ್ಟು ನೋಡ್ಕೊಳ್ಳಿ ರಾಮ್ಸರ್ ತಾಣಗಳ ಕುರಿತಾಗಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕ ಅರಣ್ಯ ವಿಭಾಗವು ಯಾವ ವನ್ಯಜೀವಿಧಾಮದಲ್ಲಿ ಪಕ್ಷಿಗಳ ಸಮೀಕ್ಷೆ ನಡೆಸಲು ಉದ್ದೇಶಿಸಲಾಗಿದೆ? ಆಪ್ಷನ್ ಎ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿಧಾಮ, ಆಪ್ಷನ್ ಬಿ ರಂಗನತಿಟ್ಟು ಪಕ್ಷಿಧಾಮ, ಆಪ್ಷನ್ ಸಿ ಆದಿಚುಂಚನಗಿರಿ ವನ್ಯಜೀವಿ ಅಭಯಾರಣ್ಯ, ಆಪ್ಷನ್ ಡಿ ಗುಡವಿ ಪಕ್ಷಿಧಾಮ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿಧಾಮ. ಈ ವಿಷಯ ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಅರಣ್ಯದಲ್ಲಿ ಪಕ್ಷಿ ಗಣತಿ ನಡೆಯಲಿದೆ. ಅದು ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿಧಾಮದಲ್ಲಿ ಪಕ್ಷಿಗಳ ಸಮೀಕ್ಷೆ ನಡೆಸಬೇಕು ಅಂತ ಉದ್ದೇಶಿಸಲಾಗಿದೆ. ಆದ್ದರಿಂದ ಈ ವಿಷಯ ಸುದ್ದಿಯಲ್ಲಿ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಕ್ಷಿ ಸಂರಕ್ಷಣಾ ತಾಣಗಳು ಯಾವ್ಯಾವು ಅಂದರೆ, ರಂಗನತಿಟ್ಟು ಪಕ್ಷಿಧಾಮ, ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಅಘನಾಶಿನಿ ಅಳಿವೆ, ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ, ಆದಿಚುಂಚನಗಿರಿ ವನ್ಯಜೀವಿ ಅಭಯಾರಣ್ಯ, ಮೇಲುಕೋಟೆ ದೇವಾಲಯ ವನ್ಯಜೀವಿ ಅಭಯಾರಣ್ಯ, ಅರಬಿತಿಟ್ಟು ವನ್ಯಜೀವಿ ಅಭಯಾರಣ್ಯ, ಘಟಪ್ರಭಾ ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಬೋನಾಳ್ ಪಕ್ಷಿಧಾಮ, ರಂಗನತಿಟ್ಟು ಪಕ್ಷಿಧಾಮ, ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಅಘನಾಶಿನಿ ಅಳಿವೆ, ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ. ಇವು ಎಲ್ಲ ರಾಮ್ಸರ್ ಪಟ್ಟಿಯಲ್ಲಿ ಕಾಣ್ತೇವೆ. ರಾಮ್ಸರ್ನ ತಾಣ ಮತ್ತು ಪ್ರಮುಖ ಪಕ್ಷಿ ಪ್ರದೇಶ ಮತ್ತು ವನ್ಯಜೀವಿ ಅಭಯಾರಣ್ಯಗಳಾಗಿವೆ. ಆದಿಚುಂಚನಗಿರಿ ವನ್ಯಜೀವಿ ಅಭಯಾರಣ್ಯ, ಮೇಲುಕೋಟೆ ದೇವಾಲಯ ವನ್ಯಜೀವಿ ಅಭಯಾರಣ್ಯ, ಅರಬಿತಿಟ್ಟು ಅಭಯಾರಣ್ಯ ಅಂತಕ್ಕಂಥವು ಪ್ರಮುಖ ಪಕ್ಷಿಧಾಮ ಮತ್ತು ವನ್ಯಜೀವಿ ಅಭಯಾರಣ್ಯಗಳಾಗಿವೆ. ಘಟಪ್ರಭಾ ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಬೋನಾಳ್ ಪಕ್ಷಿಧಾಮ ಅಂತಕ್ಕಂಥವು ಕರ್ನಾಟಕದಲ್ಲಿರುವ ಪಕ್ಷಿಧಾಮಗಳಾಗಿವೆ. ರಂಗನತಿಟ್ಟು ಪಕ್ಷಿಧಾಮವು ಕಾವೇರಿ ನದಿಯ ದಡದಲ್ಲಿ ಕಂಡುಬರುತ್ತೆ. ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಜುಲೈ 1, 1940 ಪಕ್ಷಿಧಾಮವೆಂದು ಘೋಷಿಸುತ್ತಾರೆ. ಇದನ್ನು ಕರ್ನಾಟಕದ ಪಕ್ಷಿ ಕಾಶಿ ಎಂದು ಕರೆಯುತ್ತಾರೆ. ವಿಶ್ವದ 1% ಹೆಚ್ಚು ಹೆಜ್ಜಾರ್ಲೆ ಅಂತಕ್ಕಂಥ ಪಕ್ಷಿ ಪ್ರಭೇದಗಳನ್ನು ಹೊಂದಿದೆ. ಹಾಗಾಗಿ ಇದನ್ನು 2022 ರಾಮ್ಸರ್ ತಾಣವಾಗಿ ಗುರುತಿಸ್ತಾರೆ. ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಒಂದು ಮಾನವ ನಿರ್ಮಿತ ತೇವಭೂಮಿಯಾಗಿದೆ. ಇದನ್ನು 2023 ರಾಮ್ಸರ್ ತಾಣ ಎಂದು ಘೋಷಣೆ ಮಾಡಲಾಗುತ್ತೆ. ಇಲ್ಲಿ ಉದ್ದ ಕೊಕ್ಕಿನ ನೀರುಕಾಗೆ ಮತ್ತು ದಾಸಕೊಕ್ಕರೆ ಆ ಥರದ 140ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ಹೊಂದಿದೆ. ಈ ಮೀಸಲು ಪ್ರದೇಶ ಜಲಪಕ್ಷಿಗಳಿಗೆ ಪ್ರಮುಖ ಸಂತಾನೋತ್ಪತ್ತಿ ಮತ್ತು ಗೂಡು ಕಟ್ಟುವ ತಾಣ ಆಗಿದೆ. ಅಘನಾಶಿನಿ ಅಳಿವೆ ಅಂತಕ್ಕಂಥದ್ದು ಉತ್ತರ ಕನ್ನಡದಲ್ಲಿ ಕಂಡುಬರ್ತಕ್ಕಂಥ ಒಂದು ನದೀಮುಖಜ ಭೂಮಿಯಾಗಿದೆ. ಇದನ್ನು 2023 ರಾಮ್ಸರ್ ತಾಣ ಎಂದು ಘೋಷಿಸಲ್ಪಟ್ಟಿತ್ತು. ಇದರಲ್ಲಿ ಕಡಲ ತೀರಗಳು, ಅಂತರ್ಸಮುದ್ರ ಮರಳು ದಿಣ್ಣೆಗಳು ಮತ್ತು ಮ್ಯಾಂಗ್ರೋವ್ಗಳನ್ನು ಹೊಂದಿದೆ. 80ಕ್ಕಿಂತ ಹೆಚ್ಚಿನ ಮೀನಿನ ಪ್ರಭೇದಗಳು ಮತ್ತು ಸುಮಾರು 115 ಪಕ್ಷಿ ಪ್ರಭೇದಗಳನ್ನು ಹೊಂದಿದೆ. ನಂತರ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಇದು ಗದಗದಲ್ಲಿ
ಕಂಡುಬರ್ತಕ್ಕಂಥ ಮಾನವ ನಿರ್ಮಿತ ಗದ್ದೆಗಳಾಗಿದೆ. ಇದನ್ನು 2023ರಲ್ಲಿ ರಾಮ್ಸರ್ ತಾಣಗಳೆಂದು ಘೋಷಿಸಲ್ಪಟ್ಟಿದೆ. ಇಲ್ಲಿ ಪಟ್ಟೆತೆಲೆ ಹೆಬ್ಬಾತು ಅಂತಕ್ಕಂಥದ್ದು ಪಕ್ಷಿಗಳಿಗೆ ಚಳಿಗಾಲದಲ್ಲಿ ಪ್ರಮುಖ ಆವಾಸ ಸ್ಥಾನವಾಗಿದೆ. ಇಲ್ಲಿ 30,000ಕ್ಕಿಂತ ಹೆಚ್ಚು ವಲಸೆ ಜಲಪಕ್ಷಿಗಳು ಆಶ್ರಯವನ್ನು ಪಡೆದುಕೊಂಡಿದ್ದಾವೆ. ಹಾಗಾಗಿ ಇದನ್ನು ರಾಮ್ಸರ್ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆದಿಚುಂಚನಗಿರಿ ವನ್ಯಜೀವಿ ಅಭಯಾರಣ್ಯ ಇದು ಕರ್ನಾಟಕದ ಮೊದಲ ನವಿಲು ಅಭಯಾರಣ್ಯವಾಗಿದೆ. ಭಾರತೀಯ ನವಿಲುಗಳ ಅತಿ ದೊಡ್ಡ ತಾಣವಾಗಿದೆ ಇದು. ಇದನ್ನು ಪ್ರಮುಖ ಪಕ್ಷಿ ಪ್ರದೇಶ ಮತ್ತು ವನ್ಯಜೀವಿ ಅಭಯಾರಣ್ಯ ಅಂತಕ್ಕಂಥದ್ದಾಗಿ ಗುರುತಿಸಿದ್ದೇವೆ. ನಂತರ ಮೇಲುಕೋಟೆ ದೇವಾಲಯ ವನ್ಯಜೀವಿ ಅಭಯಾರಣ್ಯವನ್ನು ಮಂಡ್ಯ ಜಿಲ್ಲೆಯಲ್ಲಿ ಕಾಣ್ತೇವೆ. ಇದು ಒಂದು ಒಣ ಎಲೆಯುದುರುವ ಮತ್ತು ಕುರುಚಲ ಕಾಡು ಆಗಿದೆ. ಇದನ್ನು 1974ರಲ್ಲಿ ವನ್ಯಜೀವಿ ಅಭಯಾರಣ್ಯ ಅಂತ ಘೋಷಣೆ ಮಾಡಲಾಗಿದೆ. ಇಲ್ಲಿ ಬೂದು ತೋಳದ ಆವಾಸ ಸ್ಥಾನವನ್ನು ಸಂರಕ್ಷಿಸಲು ಅಭಯಾರಣ್ಯವೆಂದು ಘೋಷಣೆ ಮಾಡಿದ್ದಾರೆ. ನಂತರ ಅರಬಿತಿಟ್ಟು ವನ್ಯಜೀವಿ ಅಭಯಾರಣ್ಯವನ್ನು ನಾವು ಮೈಸೂರಿನಲ್ಲಿ ಕಾಣಲು ಸಿಗುತ್ತೆ. ಇದು ಒಂದು ಒಣ ಎಲೆ ಉದುರುವ ಕಾಡುಗಳಾಗಿದೆ. ಇದಕ್ಕೆ 1985ರಲ್ಲಿ ವನ್ಯಜೀವಿ ಅಭಯಾರಣ್ಯ ಅಂತ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಇಲ್ಲಿ ಹಳದಿ ಗಂಟಲಿನ ಪಿಕ್ಕಾಳಾರ ಅಂತಕ್ಕಂಥದ್ದು ಕಂಡುಬರುತ್ತೆ. ಮತ್ತು ಭಾರತೀಯ ನವಿಲು ಮತ್ತು ಬೇಟೆಯ ಪಕ್ಷಿಗಳನ್ನು ಪ್ರಮುಖವಾಗಿ ಕಾಣ್ತೇವೆ. ಘಟಪ್ರಭಾ ಪಕ್ಷಿಧಾಮವು ಘಟಪ್ರಭಾ ನದಿಯ ಸಮೀಪದಲ್ಲಿ ಕಂಡುಬರುತ್ತೆ. ಇಲ್ಲಿ ಯುರೋಪಿಯನ್ ಬಿಳಿ ಕೊಕ್ಕರೆ ಮತ್ತು ಡೆಮೋಸೆಲ್ಲಾ ಕ್ರೋಂಚ್ ಅಂತಹ ಜನಪ್ರಿಯ ವಲಸೆ ಹಕ್ಕಿಗಳು ಇವೆ. ನಂತರ ಗುಡವಿ ಪಕ್ಷಿಧಾಮವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣ್ತೇವೆ. ಇಲ್ಲಿ ಪ್ರಮುಖ ಪಕ್ಷಿ ಪ್ರಭೇದಗಳು ಕಂಡುಬರ್ತವೆ. ಅವು ಯಾವ್ಯಾವು ಅಂದರೆ ಕಂಚುಗಾರ ಕೊಕ್ಕರೆ ಅಂತಕ್ಕಂಥದ್ದು ಕಂಡುಬರುತ್ತೆ. ಇದು ಒಂದು ಋತುಮಾನಿಕ ತೇವಭೂಮಿಯಾಗಿದೆ. ಬೋನಾಳ ಪಕ್ಷಿಧಾಮವನ್ನು ನಾವು ಯಾದಗಿರಿಯಲ್ಲಿ ಕಾಣ್ತೇವೆ. ಇದು ರಂಗನತಿಟ್ಟು ಪಕ್ಷಿಧಾಮದ ನಂತರ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಎರಡನೇ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ. ಇದು ಸುರಪುರದ ರಾಜಪ್ಪಾಮ್ ನಾಯಕ ಅಂತಕ್ಕಂಥವರು ನಿರ್ಮಿಸಿದ್ದು. ಇಲ್ಲಿ ನೇರಳೆ ಹೆರಾನ್ ಮತ್ತು ಬಿಳಿ ಕುತ್ತಿಗೆಯ ಕೊಕ್ಕರೆ ಮತ್ತು ಕಪ್ಪು ತಲೆಯ ಪಕ್ಷಿ ಪ್ರಭೇದವನ್ನು ವಲಸೆ ಹಕ್ಕಿಗಳಿಗೆ ಒಂದು ಆಶ್ರಯ ತಾಣವಾಗಿದೆ ಇದು. ಇಷ್ಟು ವಿವರಣೆ ಕರ್ನಾಟಕದ ಪಕ್ಷಿ ಸಂರಕ್ಷಣಾ ತಾಣಗಳ ಕುರಿತಾಗಿ ನೋಡಿದ್ವಿ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರ 25ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ದೆಹಲಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೆಂಗಳೂರು. ಇತ್ತೀಚೆಗೆ ಅಂದರೆ ಜನವರಿ 11, 2025ರಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಲೋಕ ಸೇವಾ ಆಯೋಗಗಳ ಅಧ್ಯಕ್ಷರ 25ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಲು ನಮ್ಮ ಭಾರತದ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು.
ಇದರ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕದ ಲೋಕಸೇವಾ ಆಯೋಗ ವಹಿಸ್ಕೊಂಡಿತ್ತು. ಆದ್ದರಿಂದ ಇದನ್ನು ಬೆಂಗಳೂರಲ್ಲಿ ನಡೆಸಲಾಯಿತು. ರಾಜ್ಯ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ಒಂದು ಸ್ವತಂತ್ರ ಸಂವಿಧಾನಿಕ ಸಂಸ್ಥೆಯಾಗಿದೆ. ಇದು ಭಾರತೀಯ ಸಂವಿಧಾನದ ಭಾಗ 14 ಅಡಿಯಲ್ಲಿ ಕಂಡುಬರುತ್ತೆ. 315ರಿಂದ 329ರ ವಿಧಿಯ ಅಡಿಯಲ್ಲಿ ಇದು ಒಂದು ಸ್ವತಂತ್ರ ಸಂವಿಧಾನಿಕ ಸಂಸ್ಥೆಯಾಗಿದೆ. ಇಲ್ಲಿ 316ನೇ ವಿಧಿಯ ಅಡಿಯಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಜ್ಯ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಿಸುತ್ತಾರೆ. ಅದೇ UPSC ಆದರೆ ಅಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಜ್ಯಕ್ಕೆ ಬಂದಾಗ ರಾಜ್ಯಪಾಲರು ನೇಮಕವನ್ನು ಮಾಡ್ತಾರೆ. ಅದು ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ಈ ರಾಜ್ಯ ಲೋಕಸೇವಾ ಆಯೋಗಕ್ಕೆ ನೇಮಕ ಮಾಡಬೇಕಾದ್ರೆ ಅವರಿಗೆ ಇರಬೇಕಾದಂಥ ಅರ್ಹತೆಗಳು ಏನಪ್ಪ ಅಂದರೆ ಕನಿಷ್ಠ 10 ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲಿಸಿರಬೇಕು. ಅಂಥವರಿಗೆ ಮಾತ್ರ ಈ ರಾಜ್ಯ ಲೋಕಸೇವಾ ಆಯೋಗದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದ್ದಾಗಿದೆ. ಈ ರಾಜ್ಯ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ 6 ವರ್ಷಗಳು. ನೇಮಕವಾದ 6 ವರ್ಷಗಳು ಅಥವಾ 62 ವರ್ಷ ಪೂರೈಕೆ ಆಗುವವರೆಗೂ ಯಾವುದು ಮೊದಲು ಅದು ಅನ್ವಯವಾಗುತ್ತೆ. UPSCಯಲ್ಲಾದರೆ 65 ವರ್ಷಗಳು ಅಧಿಕಾರಾವಧಿ ಇರುತ್ತೆ. ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಆದರೆ ಅವರನ್ನು ಪದಚ್ಯುತಿಗೊಳಿಸಲು ಇವರಿಗೆ ಅಧಿಕಾರ ಇರೋದಿಲ್ಲ. ಪದಚ್ಯುತಿಗೊಳಿಸ್ತಕ್ಕಂಥ ಅಧಿಕಾರ ಏನಿದ್ರು ರಾಷ್ಟ್ರಪತಿಯವರಿಗೆ ಮಾತ್ರ ಇರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ವರದಿ ಬಂದ ಮೇಲೆ ಆ ವರದಿಯ ಮೇರೆಗೆ ರಾಷ್ಟ್ರಪತಿಗಳು ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ವಜಾಗೊಳಿಸಬಹುದು. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ವೇತನವನ್ನು ಕಾಲಕಾಲಕ್ಕೆ ಶಾಸಕಾಂಗ ನಿರ್ಧರಿಸುತ್ತದೆ. ಇವರಿಗೆ ವೇತನ, ಪಿಂಚಣಿ ಹಾಗೂ ಇತರೆ ಸೌಲಭ್ಯಗಳನ್ನು ರಾಜ್ಯದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ಇವರು ರಾಜೀನಾಮೆ ಏನಾರ ಕೊಡಬೇಕಪ್ಪ ಅಂದಾಗ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸುವ ಮೂಲಕ ತಮ್ಮ ಅಧಿಕಾರವನ್ನು ಬಿಟ್ಟುಕೊಡ್ಬೋದು. ಒಂದು ಸಾರಿ ಅಧ್ಯಕ್ಷರು ಅಥವಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ ನಂತರ ಮತ್ತೆ ಅದೇ ಕಚೇರಿಗೆ ಮರು ನೇಮಕಾತಿ ಮಾಡೋಕ್ಕೆ ಬರೋದಿಲ್ಲ. ಈ ರಾಜ್ಯ ಲೋಕಸೇವಾ ಆಯೋಗವು ರಾಜ್ಯ ಸೇವೆಗೆ ಅವಶ್ಯಕವಾದಂಥ ಸಿಬ್ಬಂದಿಯನ್ನು ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರ ನೇಮಕಾತಿಯನ್ನು ಮಾಡುತ್ತೆ. ಮತ್ತು ನೇಮಕಾತಿ ವಿಧಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ. ತನ್ನ ಕಾರ್ಯನಿರ್ವಹಣೆಯ ಬಗೆಗೆ ರಾಜ್ಯಪಾಲರಿಗೆ ವರದಿಯನ್ನು ಸಲ್ಲಿಸುವಂಥದ್ದು ಇದರ ಕಾರ್ಯವಾಗಿದೆ. ರಾಜ್ಯಪಾಲರು ಇಚ್ಛಿಸಿದ್ದಲ್ಲಿ
ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದಂತೆ ಯಾವ ಸಲಹೆಯನ್ನಾದರೂ ನೀಡಬಹುದು. ಮತ್ತು ಬಡ್ತಿ ನೀಡಲು ಅನುಸರಿಸಬೇಕಾದ ತತ್ವಗಳ ಬಗೆಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ವರ್ಗಾವಣೆ ಸೂತ್ರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ನಂತರ ಆಯೋಗದ ಸಲಹೆಯನ್ನು ಸರ್ಕಾರವು ನ್ಯಾಯಯುತವಾದ ಪರಿಗಣಿಸಬೇಕು. ಒಂದು ವೇಳೆ ಸರ್ಕಾರವು ಆಯೋಗದ ವರದಿಯನ್ನು ಅಥವಾ ಸಲಹೆಗಳನ್ನ ಪರಿಗಣಿಸಲಿಲ್ಲ ಅಂದರೆ ಅದಕ್ಕೆ ತಕ್ಕನಾದಂಥ ಕಾರಣಗಳನ್ನು ಸದನದಲ್ಲಿ ಅದು ತಿಳಿಸ್ಬೇಕಾಗುತ್ತೆ. ಇಷ್ಟು ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಮತ್ತು ಜವಾಬ್ದಾರಿಗಳಾಗಿರುತ್ತವೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾದಲ್ಲಿ, ನಿಮಗೆ ಸರಿ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ತರಗತಿಯ ಕುರಿತು ನಿಮಗೆ ಏನು ಅನ್ನಿಸ್ತು ಅಂತಕ್ಕಂಥ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಇನ್ನೂ ಹಲವಾರು ಪ್ರಚಲಿತ ಘಟನೆಗಳನ್ನು ಫೆಬ್ರವರಿಯ ಪ್ರಚಲಿತ ಘಟನೆಗಳನ್ನು ಮುಂದಿನ ತರಗತಿಯಲ್ಲಿ ಮಾತಾಡೋಣ. ಇಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.